ಇಡೀ ಜಗತ್ತಲ್ಲೇನೆ ನಮ್ಮ ಇಂಡಿಯಾ ಈ ಫೀಲ್ಡಲ್ಲಿ ಸೂಪರ್ ಪವರ್ ಆಗಿದೆ. ಅದು ಯಾವುದು ಅಂದರೆ ಕ್ರಿಕೆಟ್. ರೀಸೆಂಟ್ಲಿ ICC ಚಾಂಪಿಯನ್ಸ್ ಟ್ರೋಫಿ ನಡೆಯುತ್ತೆ. ಈ ಚಾಂಪಿಯನ್ಸ್ ಟ್ರೋಫಿ ಹೋಸ್ಟಿಂಗ್ ಕಂಟ್ರಿ ಯಾವುದು ಅಂದರೆ ಅದು ಪಾಕಿಸ್ತಾನ. ಆಕ್ಚುಲಿ ಪಾಕಿಸ್ತಾನ ಚಾಲೆಂಜ್ ಮಾಡಿ ಹೇಳಿರುತ್ತೆ, ಈ ಸಲ ಇಂಡಿಯಾದವರು ಬಂದು ಪಾಕಿಸ್ತಾನದಲ್ಲಿ ಆಡಲೇಬೇಕು, ಅದು ಹೆಂಗೆ ಆಡಲ್ಲ, ಬಿಕಾಸ್ ಇದು ICC ಟೂರ್ನಮೆಂಟು ಅಂತ ಹೇಳೋದು. ಬಟ್ ಇಂಡಿಯಾ ಪಾಕಿಸ್ತಾನ ರಿಲೇಷನ್ಶಿಪ್ ಚೆನ್ನಾಗಿಲ್ದಿದ್ದ ಕಾರಣ BCCI ಅದನ್ನು ಒಪ್ಕೊಳ್ಳಲ್ಲ, ಇಲ್ಲ ನಾವು ಆಡೋಕ್ಕಾಗಲ್ಲ ಅಂತ ಹೇಳುತ್ತೆ. ಬಟ್ ಪಾಕಿಸ್ತಾನ ಕೇಳಲ್ಲ. ಆಗ BCCI ತನ್ನ ಸೂಪರ್ ಪವರ್ನ ಯೂಸ್ ಮಾಡಿ ಇಂಡಿಯಾ ಎಷ್ಟು ಮ್ಯಾಚ್ ಆಡುತ್ತೆ ಎಲ್ಲಾನು ಕೂಡ ದುಬೈನಲ್ಲಿ ಆಡಿಸುತ್ತೆ. ಈವನ್ ಫೈನಲ್ ಕೂಡ ದುಬೈನಲ್ಲಿ ಆಡಂಗೆ ಮಾಡುತ್ತೆ. ಪಾಕಿಸ್ತಾನ ಖುದ್ದು ದೇಶ ಬಿಟ್ಟು ಬಂದ್ಬಿಟ್ಟು ದುಬೈನಲ್ಲಿ ಮ್ಯಾಚ್ ಆಡಂಗೆ ಮಾಡಿದೆ. ಇದೆಲ್ಲನೂ ಕಾರಣ ಆಗಿರೋದು ಯಾಕೆ ಹೇಳಿ? ಸೂಪರ್ ಪವರ್ ಇಂದ. ಸೂಪರ್ ಪವರ್ ಅಂದ್ರೆ ಏನು? ಯಾರ ಹತ್ರ ಎಲ್ಲಾನು ಕಂಟ್ರೋಲ್ ಮಾಡೋ ಪವರ್ ಇದೆ ಅವ್ರನ್ನ ಸೂಪರ್ ಪವರ್ ಅಂತಾರೆ. ಈ ಸೂಪರ್ ಪವರ್ ಬರೋದು ದುಡ್ಡಿಂದ. ಈಗ ಅಮೆರಿಕನ ಸೂಪರ್ ಪವರ್ ಅಂತಾರೆ, ಯಾಕಂದ್ರೆ ಅಮೆರಿಕ ಹತ್ರ ಜಾಸ್ತಿ ದುಡ್ಡಿದೆ. ಅದೇ ರೀತಿ ಇಡೀ ಕ್ರಿಕೆಟ್ ಫೀಲ್ಡ್ ಅಲ್ಲೇ ಹೈಯೆಸ್ಟ್ ದುಡ್ಡಿರೋದು BCCI ಹತ್ರ. BCCI ಹತ್ರ ICCಗಿನ್ನ ಜಾಸ್ತಿ ದುಡ್ಡಿದೆ. ICCಗೆ ಬರೋ ರೆವಿನ್ಯೂನಲ್ಲಿ 38 to 40% BCCI ಇಂದಾನೆ ಬರುತ್ತೆ. ಇದರಿಂದ ICC ಕೂಡ BCCI ಹೇಳ್ದಂಗೆ ಕೇಳುತ್ತೆ. ನಮಗೂ ಅನಿಸ್ತಿರುತ್ತೆ ನನ್ನ ಮಾತು ಕೇಳಲ್ಲ, ಇವ್ರು ಯಾರು ನನ್ನ ಮಾತು ಕೇಳಲ್ಲ, ನನ್ನ ಮಾತಿಗೆ ಯಾರು ರೆಸ್ಪೆಕ್ಟ್ ಕೊಡಲ್ಲ ಅಂತ. ನಮ್ಮ ಮಾತಿಗೆ ಯಾರನ್ನ ರೆಸ್ಪೆಕ್ಟ್ ಕೊಡ್ಬೇಕಂದ್ರೆ ಅದು ಒಂದರಿಂದ ಮಾತ್ರ ಆಗುತ್ತೆ, ಅದು ದುಡ್ಡು. ದುಡ್ಡು ಮಾಡಿದ್ರೆ ನೀವೇನು ಹೇಳಿದ್ರು ಜನ ಬಂದು ಕೇಳ್ತಾರೆ, ನಿಮಗೆ ಬೈಕ್ ಅಂತಿರೋರು ನಿಮ್ಮ ಮನೆ ಮುಂದೆ ಬಂದು ಜೈಕಾರ ಹಾಕ್ತಾರೆ.